ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸ್ವದೇಶಿ ಯುದ್ಧ ವಿಮಾನ ಯೋಜನೆಯಾದ LCA MK-1A ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಇದೀಗ ಒಂದು ಮಹತ್ವದ ಬೆಳವಣಿಗೆ ಬೆಳಕಿಗೆ ಬಂದಿದೆ. ಭಾರತದ ಪ್ರಮುಖ ರಕ್ಷಣಾ ಉತ್ಪಾದನಾ ಸಂಸ್ಥೆಯಾದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಹೈದರಾಬಾದ್ ಮೂಲದ ಟೆಕ್ ಏರೋ ಡಿವೈಸಸ್ ಎಂಬ ಕಂಪನಿಯ ವಿರುದ್ಧ ಪೊಲೀಸ್ ದೂರನ್ನು ದಾಖಲಿಸಿದೆ. ಆರೋಪ ಏನೆಂದರೆ ಈ ಕಂಪನಿಯು LCA MK-1A ಯುದ್ಧ ವಿಮಾನಗಳಿಗೆ ಸರಬರಾಜು ಮಾಡಿದ್ದ ಕೆಲವು ಏರ್ಕ್ರಾಫ್ಟ್ ಕಾಂಪೊನೆಂಟ್ಸ್ಗಳಿಗೆ ಸಂಬಂಧಿಸಿದ ಟೆಸ್ಟ್ ರಿಪೋರ್ಟ್ಸ್ಗಳನ್ನು ನಕಲಿ ರೂಪದಲ್ಲಿ ಸಲ್ಲಿಸಿದೆ ಎಂಬುದು. ವರದಿಗಳ ಪ್ರಕಾರ HAL ಸಂಸ್ಥೆಯ ಏರ್ಕ್ರಾಫ್ಟ್ ಡಿವಿಷನ್ 2022 ಮಾರ್ಚ್ ತಿಂಗಳಿನಿಂದ ಟೆಕ್ ಏರೋ ಡಿವೈಸಸ್ ಕಂಪನಿಗೆ ಒಟ್ಟು 18 ಪರ್ಚೇಸ್ ಆರ್ಡರ್ಸ್ಗಳನ್ನು ನೀಡಿತ್ತು. ಈ ಆದೇಶಗಳು ತೇಜಸ್ LCA MK-1A ಯೋಜನೆಗೆ ಅಗತ್ಯವಿದ್ದ ವಿವಿಧ ಭಾಗಗಳ ತಯಾರಿಕೆಗೆ ಸಂಬಂಧಿಸಿದ್ದವು. ಕಂಪನಿಯು ಸಲ್ಲಿಸಿದ್ದ ಮಾದರಿಗಳು, ತಾಂತ್ರಿಕ ದಾಖಲೆಗಳು ಮತ್ತು ಪರೀಕ್ಷಾ ವರದಿಗಳನ್ನು ಪರಿಶೀಲಿಸಿದ ನಂತರ HAL ಸಂಸ್ಥೆ ಟೆಕ್ ಏರೋ ಡಿವೈಸಸ್ಗೆ 35 ವಿಭಾಗಗಳ ಕಾಂಪೊನೆಂಟ್ಸ್ ಹಾಗೂ ಒಟ್ಟು 172 ಪ್ರತ್ಯೇಕ ಐಟಮ್ಸ್ಗಳನ್ನು ತಯಾರಿಸಲು ಅನುಮೋದನೆ ನೀಡಿತ್ತು. ಸಾಮಾನ್ಯವಾಗಿ ರಕ್ಷಣಾ ಉತ್ಪನ್ನಗಳ ಬಲ್ಕ್ ಡೆಲಿವರಿ ಸಮಯದಲ್ಲಿ ಪೂರೈಕೆದಾರರು ಒರಿಜಿನಲ್ ಟೆಸ್ಟ್ ಸರ್ಟಿಫಿಕೇಟ್ಸ್ಗಳನ್ನು ಸಲ್ಲಿಸಬೇಕಾಗುತ್ತದೆ. ಅದರಂತೆ ಟೆಕ್ ಏರೋ ಡಿವೈಸಸ್ ಸಂಸ್ಥೆಯು ಒಟ್ಟು 199 ಟೆಸ್ಟ್ ರಿಪೋರ್ಟ್ಸ್ಗಳನ್ನು HALಗೆ ಸಲ್ಲಿಸಿತ್ತು. ಈ ವರದಿಗಳಲ್ಲಿ ಟೆನ್ಸೈಲ್ ಸ್ಟ್ರೆಂತ್, ಹಾರ್ಡ್ನೆಸ್, ಬ್ರೇಕ್ ಲೋಡ್, ಶೇರ್ ಟೆಸ್ಟಿಂಗ್, ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅಥವಾ NDT, ಮೈಕ್ರೋ ಸ್ಟ್ರಕ್ಚರ್ ಅನಾಲಿಸಿಸ್ ಹಾಗೂ ಸಾಲ್ಟ್ ಸ್ಪ್ರೇ ಟೆಸ್ಟಿಂಗ್ ಮುಂತಾದ ಅತ್ಯಂತ ಪ್ರಮುಖ ಗುಣಮಟ್ಟ ಪರೀಕ್ಷೆಗಳ ವಿವರಗಳಿದ್ದವು. ಆದರೆ ನಂತರ HALನ ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ ಈ ದಾಖಲೆಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಮುಂದಾಯಿತು. ಈ ಟೆಸ್ಟ್ ರಿಪೋರ್ಟ್ಸ್ಗಳ ಮೇಲೆ ಹೈದರಾಬಾದ್ ಮೂಲದ ಆಕ್ಸಿಸ್ ಇನ್ಸ್ಪೆಕ್ಷನ್ ಸೊಲ್ಯೂಷನ್ ಸಂಸ್ಥೆಯ ಹೆಸರು ಮತ್ತು ಸಹಿಗಳು ಇದ್ದುದರಿಂದ HAL ಸಂಸ್ಥೆ ನೇರವಾಗಿ ಆ ಕಂಪನಿಯನ್ನು ಸಂಪರ್ಕಿಸಿ ದೃಢೀಕರಣವನ್ನು ಕೇಳಿತ್ತು. ಇಲ್ಲಿಂದಲೇ ದೊಡ್ಡ ವಿವಾದ ಆರಂಭವಾಯಿತು. 2023 ನವೆಂಬರ್ ತಿಂಗಳಲ್ಲಿ HAL ನಡೆಸಿದ ಆಡಿಟ್ ವೇಳೆ ಟೆಕ್ ಏರೋ ಡಿವೈಸಸ್ ಸಲ್ಲಿಸಿದ್ದ 199 ಟೆಸ್ಟ್ ರಿಪೋರ್ಟ್ಸ್ಗಳಲ್ಲಿ ಒಂದನ್ನು ಆಕ್ಸಿಸ್ ಇನ್ಸ್ಪೆಕ್ಷನ್ ಸೊಲ್ಯೂಷನ್ ಸಂಸ್ಥೆ ನೀಡಿಲ್ಲ ಎಂಬುದು ಪತ್ತೆಯಾಯಿತು. ಇನ್ನೂ ಗಂಭೀರವಾದ ವಿಷಯವೆಂದರೆ ಆಕ್ಸಿಸ್ ಇನ್ಸ್ಪೆಕ್ಷನ್ ಸೊಲ್ಯೂಷನ್ ಸಂಸ್ಥೆಯೇ ತನ್ನ ಹೆಸರು ಮತ್ತು ಸಹಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂದು HALಗೆ ತಿಳಿಸಿತು. ಸಲ್ಲಿಸಲಾದ ದಾಖಲೆಗಳಿಗೆ ತಮ್ಮ ಸಂಸ್ಥೆಯ ಯಾವುದೇ ಅಧಿಕೃತ ಅನುಮೋದನೆ ಇಲ್ಲ ಎಂದು ಕಂಪನಿ ಸ್ಪಷ್ಟಪಡಿಸಿತು. ಈ ಬೆಳವಣಿಗೆಯ ನಂತರ HAL ನಡೆಸಿದ ತನಿಖೆಯಲ್ಲಿ 2023 ಫೆಬ್ರವರಿಯಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಸಲ್ಲಿಸಲಾದ ಎಲ್ಲ 199 ಟೆಸ್ಟ್ ರಿಪೋರ್ಟ್ಸ್ಗಳು ಕೂಡ ನಕಲಿ ದಾಖಲೆಗಳಾಗಿವೆ ಎಂಬ ತೀರ್ಮಾನಕ್ಕೆ ಬಂದಿರುವುದಾಗಿ ವರದಿಗಳು ತಿಳಿಸಿವೆ. ಇದಾದ ಬಳಿಕ HAL ತಕ್ಷಣ ಕ್ರಮವನ್ನು ಕೈಗೊಂಡಿತ್ತು. ಟೆಕ್ ಏರೋ ಡಿವೈಸಸ್ ಸಂಸ್ಥೆಯನ್ನು 2027 ಮಾರ್ಚ್ 10ರವರೆಗೆ ಅಂದರೆ 3 ವರ್ಷಗಳ ಕಾಲ HAL ಜೊತೆಗೆ ಯಾವುದೇ ವ್ಯವಹಾರ ನಡೆಸದಂತೆ ಬ್ಲ್ಯಾಕ್ ಲಿಸ್ಟ್ ಮಾಡಲಾಯಿತು. ಇದಲ್ಲದೆ ವಿವಾದಿತ ಸರಬರಾಜುಗಳಿಗೆ ಸಂಬಂಧಿಸಿದಂತೆ ಕಂಪನಿಗೆ ಯಾವುದೇ ಪಾವತಿ ಮಾಡಲಾಗಿಲ್ಲ ಎಂದು HAL ಸಂಸ್ಥೆ ಸ್ಪಷ್ಟಪಡಿಸಿದೆ. ನಂತರ HAL ಸಂಸ್ಥೆ ಟೆಕ್ ಏರೋ ಡಿವೈಸಸ್ಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿತು. ಕಂಪನಿಯ ಉತ್ತರವನ್ನು ಪರಿಶೀಲಿಸಿದ ಬಳಿಕ ಹಾಗೂ ಆಂತರಿಕ ಚರ್ಚೆಗಳ ನಂತರ ಸಂಸ್ಥೆಯನ್ನು ಅಪ್ರೂವ್ಡ್ ವೆಂಡರ್ ಲಿಸ್ಟ್ನಿಂದ ಸಂಪೂರ್ಣವಾಗಿ ತೆಗೆದುಹಾಕಲಾಯಿತು. ಎಲ್ಲ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ HAL ಇದೀಗ ಕ್ರಿಮಿನಲ್ ಕ್ರಮಕ್ಕೆ ಮುಂದಾಗಿದೆ. ಅದರ ಭಾಗವಾಗಿ ಟೆಕ್ ಏರೋ ಡಿವೈಸಸ್ ವಿರುದ್ಧ ಅಧಿಕೃತ FIR ಅನ್ನು ದಾಖಲಿಸಲಾಗಿದೆ. HALನ ಪ್ರಕಾರ FIR ಅನ್ನು ದಾಖಲಿಸಲು ವಿಳಂಬವಾದ ಕಾರಣ ಆಡಿಟ್, ಆಂತರಿಕ ತನಿಖೆಗಳು ಹಾಗೂ ವಿವಿಧ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ತೆಗೆದುಕೊಂಡ ಸಮಯವಾಗಿದೆ.
ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ನಕಲಿ ಗುಣಮಟ್ಟ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿರುವ ಆರೋಪದ ಕುರಿತು ತನಿಖೆಯನ್ನು ಆರಂಭಿಸಿದ್ದಾರೆ. ಈ ಘಟನೆ ಭಾರತದ ರಕ್ಷಣಾ ಉತ್ಪಾದನಾ ಕ್ಷೇತ್ರದಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತು ಸಪ್ಲೈ ಚೈನ್ ಮಾನಿಟರಿಂಗ್ ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ಮತ್ತೊಮ್ಮೆ ತೋರಿಸಿದೆ. ವಿಶೇಷವಾಗಿ LCA Mk1A ನಂತಹ ಅತ್ಯಾಧುನಿಕ ಯುದ್ಧ ವಿಮಾನ ಯೋಜನೆಗಳಲ್ಲಿ ಗುಣಮಟ್ಟದ ಮಾನದಂಡಗಳಲ್ಲಿ ಯಾವುದೇ ರಾಜಿ ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಇದು ನೀಡುತ್ತಿದೆ. ಈ ಪ್ರಕರಣದ ತನಿಖೆಯಲ್ಲಿ ಮುಂದೆ ಇನ್ನೇನು ಹೊಸ ಮಾಹಿತಿ ಹೊರಬರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.